ಲೌಹಿತ್ಯ ನಿರ್ಜಿತ ಜಪಾ ಕುಸುಮಾನುರಾಗಾಂ ಪಾಶಾಂಕುಶೌ ಧನರೀಶೂನಪಿ ಧಾರಯಂತಿಂ ತಾಮ್ರಕ್ಷಣಾಮರಣಮಾನ್ಯ ವಿಶೇಷಭೂಷಾಂ ತಾಂಬೂಲಪೂರಿತಮುಖಿಂ ತ್ರಿಪುರಾಂ ನಮಾಮಿ. ಕಿರೀಟಂ ವೈರಿಂಚಂ ಪರಿಹರಪುರಃ ಖೈಟಬಬಿದಃ ಕಠೋರೆ ಕೋಠಿರೆ ಸ್ಖಲಿಸಿಜಹಿ ಜಂಭಾರಿಮುಕುಟಂ ಪ್ರಣಮ್ರಷ್ಟೇ ತೇಷು ಪ್ರಸವಮುಪಯಾತಶ್ಚ ಭವನಂ ಭವಶ್ಯಾಭ್ಯುತ್ಥಾನೆ ತವ ಪರಿಜನೋಕ್ತಿರ್ವಿಜಯತೆ ವಿಜಯತೆ ವಿಜಯತೆ. ಓಂ ಸ್ವಸ್ತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರ್ಕಾಟಕ ರಾಶಿಯ ಬಂಧು ಮಿತ್ರರಿಗೆ ಸ್ವಾಗತ. ಅಕ್ಟೋಬರ್ ತಿಂಗಳ ನಿಮ್ಮ ರಾಶಿಯ ಫಲಗಳನ್ನು ತಿಳಿಸುತ್ತಾ, ನಿಮಗೆ ದಿನಾಂಕ 20ರಂದು ಮಂಗಳ ಗ್ರಹನು ನಿಮ್ಮ ರಾಶಿಗೆ ಬರುತ್ತಾರೆ. ಸ್ವಲ್ಪ ಆರೋಗ್ಯ ಕಿರಿಕಿರಿ ಇದ್ದರೂ ಕೂಡ ವೈದ್ಯರಲ್ಲಿ ತೋರಿಸಿರಿ. ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹದೇವರ ಒಂದು ಪೂಜೆ ಜಪ ದಾನ ಮಾಡಿರಿ, ನಿಮಗೆ ಶುಭವಾಗುತ್ತದೆ. 3ನೇ ಸ್ಥಾನದಲ್ಲಿರುವಂಥ ರವಿ ಬುಧ ಕೇತುಗಳಿಂದ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಜಯ ಹಾಗೂ ಧನಲಾಭ, ವಿಶೇಷವಾಗಿ ಸರ್ಕಾರಿ ಕೆಲಸಗಳಲ್ಲಿ ಕೂಡ ಧನಪ್ರಾಪ್ತಿ ಇರುತ್ತದೆ. 8ರಲ್ಲಿರುವ ಶನಿಗ್ರಹ 7ನೇ ಮನೆ ನೋಡುತ್ತಿದ್ದು ಉದ್ಯೋಗದಲ್ಲಿ ಲಾಭ ಇದೆ. 9ರಲ್ಲಿರುವ ರಾಹುವಿನಿಂದ ಸ್ವಲ್ಪ ಧನವ್ಯಯ ಇರುತ್ತದೆ. ಇನ್ನು ಲಾಭಸ್ಥಾನದಲ್ಲಿರುವಂತಹ ಕರ್ಕಾಟಕ ರಾಶಿಯ ಉಚ್ಚಗ್ರಹವಾದಂತಹ ಗುರುಗ್ರಹ 11ನೇ ಲಾಭಸ್ಥಾನದಲ್ಲಿಯೇ ವೃಷಭ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ಎಲ್ಲ ತೊಂದರೆಗಳಿಗೂ ಮುಕ್ತಿಗಳು ಉಂಟಾಗಿ ನಿಮಗೆ ವಿಶೇಷ ಧನಲಾಭ, ಅಧಿಕಾರ, ಉದ್ಯೋಗ ಹಾಗೂ ಎಲ್ಲ ರೀತಿಯಿಂದ ಪ್ರಾಪ್ತಿ ಆಗುತ್ತದೆ. ನಿಮ್ಮ ಅದೃಷ್ಟದ ಹರಳು ಬಿಳಿ ಪುಷ್ಪರಾಗ ಅಥವಾ ಮುತ್ತು ಇರುತ್ತದೆ. ದಿನಾಂಕ 7, 8, 11ರಿಂದ 13, 16, 17, 20, 21, 24, 25 ಹಾಗೂ 29, 30ರಂದು ನಿಮಗೆ ಶುಭ ದಿನಗಳು. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.